ಅನ್ನುವ ಕಾರಣಕ್ಕೆ ನಾನು ನಿಮ್ಮಲ್ಲಿ ಆಗ್ರಹಪಡಿಸುವಂಥದ್ದು ಈ ಅನ್ಯಾಯ ಆಗ್ಲಿಕ್ಕೆ ಬಿಡ್ಬೇಕು. ಯಾವ ಭಕ್ತವತ್ಸಲ ಆಯೋಗ ಏನು ವರದಿಯನ್ನು ಕೊಟ್ಟಿದೆ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಪುನರ್ ಪರಿಶೀಲನೆ ಮಾಡಿ ಆ ಎಲ್ಲ ಕುಟುಂಬಗಳಿಗೆ ಸಾಮಾಜಿಕ ನ್ಯಾಯ ಕೊಡುವಂತ ಕೆಲಸ ಅವಕಾಶಗಳಿದ್ರೆ ಅದು ನಿಮ್ಮಲ್ಲಿ ಇದೆ. ಈಗ ನಿಮ್ಗೆ ಅಧಿಕಾರ ನಿಮ್ಗಿದೆ, ಇದನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಮತ್ತೆ ಎತ್ತಿನ ತಟ್ಟಿಲ್ಲ, ನಂದೇನು ಆಕ್ಷೇಪ ಇಲ್ಲ, ಹೇಳಿ ನೀವು ಅಡ್ಡಿಲ್ಲ. ಅಲ್ಲ, ಆಕ್ಷೇಪ ಇಲ್ಲ. ತಾವು ಹೇಳಿದ್ರಿ ಭಕ್ತವತ್ಸಲಂನ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ, ಅದು ಮುಗಿದ ಕತೆ. ಈಗ ಕಾಂತರಾಜ್ ವರದಿಯನ್ನು ಜಾರಿಗೆ ತರಬೇಕಾ ಬೇಡವಾ ಅನ್ನೋದು ಹೇಳ್ಬಿಡಿ, ಅದು ಬಂದ್ರೆ ಬಹಳ ಸಂತೋಷ. ಬಹಳ ಒಳ್ಳೇದಾಯ್ತು ಸಭಾಪತಿ ಅವರೇ. ಈಗ ಭಕ್ತವತ್ಸಲ ಆಯೋಗದ ವರದಿಯನ್ನು ನೀವು ತರ್ತೀರಿ ಅನ್ನುವಂಥ ವಿಶ್ವಾಸದ ಮೇಲೆ ಕಾಂತರಾಜ್ ವರದಿ ಬಗ್ಗೆ ನಾನು ಹೇಳಿ, ಕಾಂತರಾಜ್ ವರದಿಯನ್ನ ಕಾಂತರಾಜ್ ಆಯೋಗನ ನೇಮಕ ಮಾಡಿದವರು ಯಾರು ಸ್ವಾಮಿ? ಅನುಮಾನ ಇಲ್ಲ ನನಗೆ, ನೀವೇ ಮಾಡಿದವರು. 200 ಕೋಟಿ ರೂಪಾಯಿ ಬಜೆಟ್ ಅಲ್ಲೇ ತೆಗೆದಿಟ್ಟು 165 ಕೋಟಿ ರೂಪಾಯಿ ಖರ್ಚು ಮಾಡಿದವರು ಯಾರು? ನೀವೇ. ಕಾಂತರಾಜ್ ವರದಿ ಸಿದ್ಧ ಆಗಿದ್ದಾಗ ಆ ಸಿದ್ಧ ಆಗಿದ್ದಂಥ ವರದಿ ತಗೊಳ್ಳಿಕ್ಕೆ ಯಾರೋ ಕಾರಣಗಳಿರ್ಬೋದು, ನಾನು ಅಲ್ಲ ಅಂತ ಹೇಳಿಲ್ಲ. ಇವರು ಸರ್ಕಾರದ ಅವಧಿ ಮುಗಿತ್ತು, ಸಮ್ಮಿಶ್ರ ಸರ್ಕಾರ ಬಂತು. ಸಿದ್ದರಾಮಯ್ಯನವರು ಸಮ್ಮಿಶ್ರ ಸರ್ಕಾರದ ಆಡಳಿತದ ಒಂದು ಹುಲ್ಲುಕಡ್ಡಿ ಅಲ್ಲಾಡಬೇಕಾದ್ರೂ ಸಿದ್ದರಾಮಯ್ಯನವರು ಅನುಮತಿ ಬೇಕು ಅನ್ನುವಷ್ಟರ ಮಟ್ಟಿಗೆ ಪ್ರಭಾವವನ್ನು ಹೊಂದಿದ್ರು. ಆವಾಗಲೂ ತಗೊಳ್ಳಿಲ್ಲ. ನಮ್ಮ ಸರ್ಕಾರ ಬಂತು. ನಾನು ಹಿಂದುಳಿದ ವರ್ಗದ ಮಂತ್ರಿಯಾಗಿ ನೋಡುವಾಗ ಆ ವರದಿಗೆ ಪದನಿಮಿತ್ತ ಕಾರ್ಯದರ್ಶಿಯ ಸಹಿಯೇ ಇಲ್ಲ. ನಾನು ಕಾನೂನು ತಜ್ಞರೆಲ್ಲ ಕರೆದು ಕೇಳಿದೆ, ಇದನ್ನು ತಗೊಳ್ಬೇಕು ಅಂತ ನಂಗೆ ಮನಸ್ಸುಂಟು, ಮುಂದೇನಾಗುತ್ತೆ ನೋಡೋಣ, ಮಂತ್ರಿಯಾಗಿ ನಾನು ನಿರ್ಧಾರ ಮಾಡ್ತೇನೆ. ಅವರೆಲ್ಲ ಹೇಳಿದ್ರು ಪದನಿಮಿತ್ತ ಕಾರ್ಯದರ್ಶಿ ಸಹಿ ಇಲ್ಲದಿರುವಂಥ ವರದಿ ಅಲ್ಲ. ತೀರ್ಮಾನ ಏನು ಅಂತ ಕೇಳಿದೆ. ಅವ್ರು ಹೇಳಿದ್ರು ಈಗ ಹೊಸ ಆಯೋಗ ಆಗಿದೆಯಲ್ಲ, ಜಯಪ್ರಕಾಶ್ ಹೆಗಡೆ ಅವರ ಆಯೋಗ, ಅದೊಂದು ಸರ್ತಿ ಪರಿಶೀಲನೆ ಮಾಡಿಕೊಡ್ಲಿ ಅಂತೇಳಿ ಪರಿಶೀಲನೆಗೆ ಹಾಕಿದ್ದೆವು. ಮುಖ್ಯಮಂತ್ರಿಗಳು ಪರಿಶೀಲನೆ ಹಾಕಿದ್ದೆವು. ಪರಿಶೀಲನೆ ಆಯಿತು, ನಮ್ಮ ಸರ್ಕಾರ ಹೋಯ್ತು, ಬೇರೆ ಬೇರೆ ಕಾರಣಗಳಿಂದ ಈಗ ಪರಿಶೀಲನೆ ಆಗ್ತಾ ಬಂತು. ಇನ್ನೊಂದು ತಿಂಗಳು ನೀವೇನು ಮುಂದುವರಿಸಿದ್ದೀರಿ, ಯಾಕೆ ಮುಂದುವರಿಸಿದ್ರೆ ಗೊತ್ತಿಲ್ಲ ನನಗೆ, ಮುಂದುವರಿಸಿದ್ದೀರಿ. ಈಗ ಮುಂದುವರೆದು ವರದಿ ಸಿದ್ಧ ಆಗಿದೆ. ಈಗ ಚೆಂಡು ನಿಮ್ಮ ಅಂಗಳದಲ್ಲಿ. ಕಾಂತರಾಜ್ ವರದಿ ತಗೊಳ್ಬೇಕಾ ಬೇಡವಾ ಅಂತ ನೀವು ನನ್ನ ಹತ್ರ ಕೇಳುವ ಉದ್ದೇಶ ಏನಂತ ನಂಗೆ ಗೊತ್ತುಂಟು. ನೀವು ಕಾಂತರಾಜ್ ವರದಿಯನ್ನ ಈ ಸದನದ ಮೂಲಕ ಕೇಳಿದ್ರೆ ನಿಲುವೇನು ಅಂತ ಕೇಳಬೇಕು ಅಂತ ಅವ್ರ ಮನಸ್ಸೊಳಗುಂಟು. ಯಾಕೆಂದ್ರೆ ಕಾಂತರಾಜ್ ಅವರಿಗೆ ಪರ ವಿರುದ್ಧ ಎಲ್ಲ ಗೊತ್ತಿದ್ದವರು. ಹಾಗಾಗಿ ನಮ್ಮ ನಿಲುವೇನು ಅಂತ ಕೇಳಬೇಕು ಅಂತ. ಚೆಂಡಿಗೆ ನಿಮ್ಮ ಅಂಗಳದಲ್ಲಿದೆ, ಚೆಂಡು ನಿಮ್ಮ ಅಂಗಳದಲ್ಲಿದೆ. ನಾನು ದಲಿತರ ಪರ, ನಾನು ದುರ್ಬಲರ ಪರ, ನಾನು ಧ್ವನಿ ಇಲ್ಲದವರ ಪರ, ಹಕ್ಕು ಬಾಧ್ಯತೆಗಳ ರಕ್ಷಣೆ ಮಾಡ್ತೇನೆ ಅನ್ನುವಂಥ ಸರ್ಕಾರದ ಮುಖ್ಯಸ್ಥರ ಸಿದ್ದರಾಮಯ್ಯನವರ ಅಂಗಳದಲ್ಲಿದೆ. ನೀವು ತಗೊಳ್ತೀರಾ ಬಿಡ್ತೀರಾ ಅಂತ ಯೋಚನೆ ಮಾಡಿ ನಾವು ಉತ್ತರ ಕೊಡ್ತೇವೆ. ನಮ್ಮ ದೃಷ್ಟಿಯಲ್ಲಿ ಈಗಲೂ ವಿಶ್ವಾಸ ಉಂಟು ನನಗೆ, ಸಿದ್ದರಾಮಯ್ಯನವರು ತಗೊಳ್ತಾರೆ. ಮೊನ್ನೆ ನಾನು ಒಂದು ಪ್ರಶ್ನೆ ಕೇಳಬೇಕು, ನಿಮ್ಮ ಹತ್ರ ಕೇಳೋದಿಲ್ಲ, ಆದರೂ ನನ್ನಷ್ಟಕ್ಕೊಂದು ಹೇಳಿಬಿಡ್ತೇನೆ. ಈ ಒಂದು ವರದಿಯನ್ನು ತಗೊಳ್ಬೇಕಾದ್ರೆ, ಈ ವರದಿ ತಗೊಳ್ಬೇಕಾದ್ರೆ 1.5 ಲಕ್ಷ ಜನ ಹಾಕಿ ಸರ್ಕಾರಿ ಹತ್ರ ಒಂದು ಖರ್ಚು ಮಾಡಿ ಅವ್ರ ಕೈಲೆಲ್ಲ ಭಾಷಣ ಮಾಡಿಸಿ ನಾನು ತಗೊಳ್ತೇನೆ ಅಂತ ಹೇಳಿ ಬರ್ಬೇಕು ನಿಮಗೆ? ನಿಮ್ಮ ಕೈಯಲ್ಲೇ ವರದಿ. ಇದು ನಾಟಕ ಅಂದ್ರೆ ನೀವು ಅಲ್ಲ ಅಂತ ಹೇಳ್ತೀರಿ. ನಮ್ಗೆ ವಾದ ಇಲ್ಲ, ಜಗಳ ಬೇಡ ನಿಮಗೂ. ಇದು ನಾಟಕ ಅಂತ ನಾನು ಕರೆದ್ರೆ ಅಲ್ಲ ಅಂತ ಹೇಳ್ತೀರಿ. ನಮ್ಮ ಕಾಳಜಿ ಉಂಟು, ಬದ್ಧತೆ ಉಂಟು, ಜವಾಬ್ದಾರಿ ಉಂಟು, ಹೊಣೆಗಾರಿಕೆ ಉಂಟು ಅಂತೀರಿ. ಅಲ್ಲ ಅಂತ ನಾನು ಹೇಳಿಲ್ಲ. ಆದ್ರೆ ಸರ್ಕಾರದ ಮುಖ್ಯಮಂತ್ರಿ ಅಧಿಕಾರ ನಿಮ್ಮ ಇಲ್ಲಿ, ಹಿಂದುಳಿದ ವರ್ಗ ಆಯೋಗದ ಅಧಿಕಾರ ನಿಮ್ಮ ಕೈಯಲ್ಲಿ, ಅವ್ರಿಗೆ ವಿಸ್ತರಣೆ ಮಾಡಿದವರು ನೀವು. ಆಯೋಗದ ವರದಿ ಸಿದ್ಧ ಆಗಿದೆ, ತಕೊಂಡು ಬಾಪ್ಪ. ವರದಿ ಸಿದ್ಧ ಆಗಿಲ್ಲ, ಅದಕ್ಕೆ ಎಕ್ಸ್ಟೆಂಡ್ ಮಾಡಿರೋದು. ಸಿದ್ದರಾಮಯ್ಯ ನಾಟಕ ಮಾಡಿಲ್ಲ, ಎಲ್ಲ ಸಮಾವೇಶ ಮಾಡಿ ನಾವು ಒಪ್ಕೊಳ್ತೀವಿ ಅಂತ ಹೇಳಿ ಜನರಿಗೆ ಹೇಳಿದ್ದಾರೆ ಅಂತ. ಆದ್ರೆ ಶಬ್ದ ಬಳಸುವಾಗ ಸಿದ್ದರಾಮಯ್ಯನವರಿಗೆ ಅವರ ಕೆಲಸ ನಾವೆಲ್ಲರೂ ಹಿಂದುಳಿದವ್ರ ಬಗ್ಗೆ ಕಾಳಜಿ ಇದ್ದರು ಅಂತ ನಾವು ಹೇಳ್ಕೊಳ್ತೇವಲ್ಲ. ಕಾಳಜಿ ಇಷ್ಟೇ, ನಾನು ಇಷ್ಟೇ ಕೇಳೋಣ. ನಾನು ಸರ್ಕಾರಕ್ಕೆ ಸಭಾನಾಯಕರೇ ಇಷ್ಟೇ ಕೇಳೋಣ. ನೀವು ನಾಳೆ ಮುಖ್ಯಮಂತ್ರಿಗಳಿಂದ ಉತ್ತರ ಕೊಡಿಸಿ, ನನಗೆ ನಾಳೆ ಉತ್ತರ ಕೊಡಿಸಿ. ಗೊಂದಲವೇ ಇಲ್ಲ ನಮಗೆ. ನಾಳೆ ಉತ್ತರ ಕೊಡಿಸುವಾಗ ಏನ್ ಬೇಕಾದ್ರೆ ಹೇಳಿ, ಕೇಳಿಗೆ ರೆಡಿ ಇದ್ದೇವೆ. ಸರ್ಕಾರ ನಿಮ್ ಕೈಲಿದೆ, ವರದಿ ನಿಮ್ ಕೈಲಿದೆ. 2 ಸಾರಿಗೆ 1 ತಿಂಗಳು ವಿಸ್ತರಣೆ ಮಾಡಿದ್ದೀರಿ, ಬೇರೆ ಬೇರೆ ಕಾರಣ, ಅದಕ್ಕೆ ಎಲ್ರಿಗೂ ಗೊತ್ತು. ವಿಸ್ತರಣೆ ಮಾಡಿದ್ದೀರಿ, ವರದಿ ನಿಮ್ ಕೈಲಿದೆ, ತಗೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. 1.5 ಲಕ್ಷ ಜನ ಹಾಕಿ ಭಾಷಣ ಮಾಡಿ ಬಂದ್ರಿ ನಾನು ತಗೊಳ್ತೇನೆ ಅಂತೇಳಿ. 1.5 ಲಕ್ಷ ಸರ್ಕಾರ ನಿಮ್ ಕೈಲಿರುವಾಗ, ಆಡಳಿತ ನಿಮ್ ಕೈಲಿರುವಾಗ, ಅಧಿಕಾರ ನಿಮ್ ಕೈಲಿರುವಾಗ 1.5 ಲಕ್ಷ ಜನ ಹಾಕಿ ಭಾಷಣ ಮಾಡೋದು ಉದ್ದೇಶ ಇತ್ತಾ? ಅಲ್ಲ, ಉದ್ದೇಶ ಇತ್ತಾ? ಬೇಡಿಕೆ ಅಂದ್ರೆ ಆ ಜನರ ಬೇಡಿಕೆಗೋಸ್ಕರವೇ ಆಯೋಗ ಮಾಡಿದ್ದು.
ತಾವು ಹೇಳೋ ತಾತ್ಪರ್ಯ ಹೇಗಿದೆ ಅಂತ ಹೇಳಿದ್ರೆ ಕಾಂತರಾಜ್ ವರದಿಯನ್ನ ಜಾರಿಗೆ ತಂದ್ರೆ ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ನಾನು ಅದನ್ನ ಅವ್ರಿಗೆ ತಿಳಿಸ್ತೀನಿ. ನಮ್ಮ ಅಭ್ಯಂತರ ನಾನು ಯಾವಾಗಲೂ ಕಾಂತರಾಜ್ ವರದಿ ತಗೊಳ್ಳಿ ಅಂತ ಹೇಳಿದೆ ವೈಯಕ್ತಿಕವಾಗಿ. ಚರ್ಚೆಗಳು ನಿಮ್ಮಲ್ಲಿ ಇರ್ಬೋದು. ಕಾಂತರಾಜ್ ವರದಿ ಬೇಕು ಬೇಡ ಅನ್ನೋದ್ರ ಬಗ್ಗೆ ಶಾಮನೂರ್ ಸಾಹೇಬ್ರು ಏನು ಹೇಳಿದ್ದಾರೆ ಗೊತ್ತಿಲ್ಲ ನಂಗೆ, ನಿಮ್ಮವರು, ನನ್ನ ವಾದ ಇಲ್ಲ. DK ಅವರು ಏನು ಹೇಳಿದ್ದಾರೆ ನನ್ನ ಚರ್ಚೆ ಇಲ್ಲ, ನಾನು ಚರ್ಚೆ ಮಾಡೋದಿಲ್ಲ. ಚರ್ಚೆ ಮಾಡಿದ್ರೆ ವಿವಾದ ದೊಡ್ಡದಾಗುತ್ತೆ. ವ್ಯಕ್ತಿಗತವಾಗಿ ನಾನು ಕಾಂತರಾಜ್ ವರದಿಯನ್ನು ಅಂಗೀಕರಿಸಿ ಅಂತ ಹೇಳುವ ಯಾವುದೇ ಚರ್ಚೆಗಳಿಲ್ಲ. ಆದರೆ ಸರ್ಕಾರ ಇವತ್ತು ನೀವು ಕಾಂತರಾಜ್ ವರದಿ 200 ಕೋಟಿ ಬಿಡುಗಡೆ ಮಾಡಿದ್ ನೀವು, 165 ಕೋಟಿ ಖರ್ಚು ಮಾಡಿದ್ ನೀವು, ಅವ್ರನ್ನ 1 ಲಕ್ಷ ಸಿಬ್ಬಂದಿಗಳನ್ನು ಹಾಕಿ ವರದಿ ರೆಡಿ ಮಾಡಿದವ್ರು ನೀವು. ಆ ನಂತರ ವರದಿ ಬಂದಾಗ ಮುಂದೂಡಿದವ್ರು ನೀವು. ಇವತ್ತು ನಿಮ್ಮ ಕೈಗೆ ಜನ ಅಧಿಕಾರ ಕೊಟ್ಟಿದ್ದಾರೆ. ನೀವು ಏನೇ ಹೇಳಿದ್ರು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವ್ರು ಓಟ್ ಹಾಕಿದ್ರೆ ನೀವು ಗೆಲ್ತೀರಾ? ಆ ವರದಿಯನ್ನು ತಗೊಳ್ಳಿಕ್ಕೆ 1 ಲಕ್ಷ ಜನ ಸೇರಿಸಿ ಭಾಷಣ ಮಾಡುವಂತ ಅವಶ್ಯಕತೆಗಳಿತ್ತ? ಅದನ್ನ ನಾಟಕ ಅಂದ್ರೆ ಬೇರೆಯವರು ಸಿಟ್ಟಾಗಬಹುದು ಅಲ್ವಾ? ಅವಶ್ಯಕತೆಗಳೇನುಂಟು? ನನ್ನ ಮಾತನ್ನ ವೆಂಕಟೇಶ್ವರ ಒಪ್ಪದೇ ಇರಬಹುದು, ಸಿದ್ದರಾಮಯ್ಯ ಅವರು ನಾಟಕ ಮಾಡ್ತಾರೆ ಅಂದ್ರೆ ಯಾರು ಒಪ್ಪುದಿಲ್ಲ. ಜನಪರವಾಗಿ ನಾವು ಸಭಾಪತಿಯವರೇ, ಆಯ್ತು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರ ಬಗ್ಗೆ ಕಾಳಜಿ ಇರುವಂತ ಒಂದು ಸರ್ಕಾರ ಯಾವ ರೀತಿ ಮಾಡ್ತದೆ ಅನ್ನೋದು ನಾಳೆ ಬಜೆಟ್ ಭಾಷಣದಲ್ಲಿ ಕೋಳಿದ ನಂತರ ಮತ್ತೆ ಚರ್ಚೆ ಮಾಡೋಣ ಅಂತ ಅನ್ಸುತ್ತೆ ನನಗೆ. ಸಭಾಪತಿಯವರೇ, ಈಗ ಎಲ್ಲಿ ಬಂದೆ ನಾನು? ಇಲ್ಲ ಮುಗಿಲ್ಲ 54 ಈಗ ನಿಯಮ 54 ಸಭಾಪತಿ ಇಟ್ಕೊಂಡಿದ್ದೆ, ಬೇರೆ ಯಾವ್ದು ಇಟ್ಕೊಂಡಿಲ್ಲ ಅಲ್ಲಿ ಅವರಿಗೆ. ಈ ಸಭಾನಾಯಕರು ಅವರು ನಿಮ್ಗೂ ನಮಗೂ ಬಿಟ್ಬಿಟ್ಟಾರ, ಅವ್ರೇನು ಅದರಲ್ಲಿ ಯಾವುದೇ ತಡೆ ಇಡ್ಲಿಕ್ಕೆ ತಯಾರಿಲ್ಲ. ನೀವು ಹೇಳಿದ್ರಲ್ಲ ಸಭಾನಾಯಕರಿಗೆ ನೋ ಟೈಮ್ ಅಂತ ನೀವೇ ಹೇಳಿದ್ರೆ ಅದಕ್ಕೆ ಒಪ್ಪಿಬಿಟ್ಟಿದ್ದಾರೆ. ಸಭಾನಾಯಕರು ನನ್ನ ಪರ ನೀವು ಏನನ್ನ ಮಾಡ್ಕೊಂಡು ನೋಡ್ತಾ ಇರಬೇಡಿ, ನನಗೆಲ್ಲ ಅಧಿಕಾರ ಪಕ್ಷ ನೀವು ಏನ್ ಬೇಕಾದ್ರೂ ಮಾಡ್ಕೊಂಡು ಇಲ್ಲಿವರೆಗೆ ನೀವು ಹೇಳದ್ ಕೇಳಿ 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 ಅನುಭವ ಸಾಕಾಯ್ತು ನನಗೆ. ಈ ಸರ್ತಿ ಒಂದ್ಸರ್ತಿ ನನ್ನ ಅಧಿಕಾರವನ್ನು ನೀವು ಊರ್ಜಿತ ಮಾಡ್ತೀರಿ ಅನ್ನೋ ಕಾರಣಕ್ಕೆ ಬಹಳ ಖುಷಿಯಿಂದ ನಿಮ್ಮ ಮುಖ ನೋಡ್ತಾ ಇದ್ದೆ. ಸ್ವಲ್ಪ ಮೊದಲು ಹೆದರಿಕೆ ಆಗಿದೆ. ನಿಮ್ಗೊಂದು ರೂಲು ನಮ್ಗೊಂದು ರೂಲು. ಬೆಳಗ್ಗೆ ಒಂದು 10 ನಿಮಿಷ ಎಕ್ಸ್ಟ್ರಾ ಆದ್ರೆ ಇಷ್ಟೆಲ್ಲ ಗಲಾಟೆ ಮಾಡಿದ್ವಿ. ಉಲ್ಲೇಖ 54 10 ನಿಮಿಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ತ್ವರಿತ ಸಂಚಾರ ಸಂಪರ್ಕ ಕಲ್ಪಿಸಲು ಶಿವಮೊಗ್ಗದಲ್ಲಿ ನಡೆದ ಕಾರ್ಯಾಚರಣೆಯನ್ನು 31/8/23 ಪ್ರಾರಂಭ ಮಾಡಿದ್ದೇವೆ. ರಾಜ್ಯಪಾಲರ ಭಾಷಣ ನಾನು ಹೇಳಿದ್ದು ನಿಮಗೆ. ವಿಮಾನ ನಿಲ್ದಾಣ ಮಾಡ್ದವ್ರು ಯಾರು? ಅಲ್ಲ, ಅದಾರು ಬೇಕಲ್ಲ ಸ್ವಲ್ಪ ನಿಮ್ಗೆ ಹಾಕುವಾಗ್ರು ವಿಮಾನ ನಿಲ್ದಾಣ ಮಾಡಿದವರು ಯಾರಂತ ಬೇಕಲ್ಲ. ಅಡ್ಡಿಲ್ಲ, ನಾನು ಅದ್ರ ಬಗ್ಗೆ ಚರ್ಚೆ ಹೋಗ್ತಾ ಇಲ್ಲ. ವಿಜಯಪುರ ರಾಯಚೂರನ್ನು ಪೂರ್ಣಗೊಳಿಸ್ತಾ ಇದ್ದೇವೆ, ಮಾಡಿ ನಿಮ್ಗೆ ಅಧಿಕಾರ ಇದೆ, ನಾನಲ್ಲ ಅಂತ ಹೇಳಿಲ್ಲ. ರಾಜ್ಯದ 62 ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ 56 ವಸತಿ ಶಾಲೆಗಳಿಗೆ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಉನ್ನತೀಕರಿಸ್ತೇವೆ. ಅಂದ್ರೆ 6ನೇ ತರಗತಿ ಇರುವಂತಹ ಶಾಲೆ ಇಲ್ಲಿವರೆಗೆ SLC ವರೆಗಿತ್ತು, ಅದನ್ನೇ PUC ಮಾಡ್ತೇವೆ. ಹಾಗೂ 50 ಮೊರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿಗಳ ದಾಖಲಾತಿಯನ್ನು ದ್ವಿಗುಣಗೊಳಿಸ್ತೇವೆ. ಅಂದ್ರೆ 6ನೇ ತರಗತಿಗೆ 50 ಮಕ್ಕಳನ್ನ ಹಾಕೊಳ್ಬಹುದು. ದ್ವಿಗುಣಗೊಳಿಸ್ತೇವೆ ಅಂದ್ರೆ 6ನೇ ತರಗತಿಗೆ 100 ಮಕ್ಕಳು ಹಾಕೊಳ್ತಾರೆ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಶಾಲೆಗಳಿದೆಯಲ್ಲ ಸಭಾಪತಿಯವರೇ, ನೀವು ಅಲ್ಪಸಂಖ್ಯಾತರಿಗೆ ಎಷ್ಟು ಬೇಕಾದ್ರೂ ಕೊಡಿ, ನಂದೇನು ವಾದ ಇಲ್ಲ, ಚರ್ಚೆ ಇಲ್ಲ. ನಮ್ಗೆ ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರ ಬಡವರಿಗೆ ಕೊಡ್ತಾ ಇರೋದು, ನನ್ನ ವಾದ ಇಲ್ಲ. ಆದ್ರೆ ಅದೇ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು 833 ಶಾಲೆಗಳಲ್ಲಿ 50 ಶಾಲೆಗೆ ಅಲೆಮಾರಿ ಮಕ್ಕಳು ಅರ್ಜಿ ಹಾಕಿದ್ರೆ 350 ಅರ್ಜಿ ಬರುತ್ತೆ. 50 ಶಾಲೆಗೆ ಒಂದು ಶಾಲೆಗೆ 50 ಮಕ್ಕಳನ್ನ ಹಾಕೊಳ್ಬೇಕಾದ್ರೆ 6ನೇ ತರಗತಿಗೆ 350 ಅರ್ಜಿ ಬರುತ್ತೆ. ಅಲೆಮಾರಿ ಮಕ್ಕಳಿಗೆ ಅನಿರ್ಬಂಧಿತ ಅಂತ ಮಾಡಿದೆ ನಾನು. ಬರೀ ಅಲೆಮಾರಿ ಮಕ್ಕಳು ತುಂಬಿದ್ದಾರೆ, ಬಡವರಿಗಿಲ್ಲ. ನೀವು ಮಾಡುವಾಗ ಈ ಅಲ್ಪಸಂಖ್ಯಾತರ ಮೊರಾರ್ಜಿ ಶಾಲೆಗೆ ನೀವು ಉನ್ನತೀಕರಿಸ್ತೇವೆ ಅಂತ ಹೇಳುವಾಗ ಆ ಬಡವರ ಮಕ್ಕಳಿಗೆ ಅದನ್ನು ದುಪ್ಪಟ್ಟು ಮಾಡಿ ಬಿಟ್ಟದಿದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಕ್ರಾಂತಿ ಆಗ್ತಾ ಇತ್ತಲ್ಲ. ಅದು 11,000 ಕೋಟಿ ರೂಪಾಯಿ ತಗೊಂಡು ನೀವು ಗ್ಯಾರಂಟಿಗೆ ಹಾಕಿ ಈ ಬಡವರ ಮಕ್ಕಳು ಇದ್ದಲ್ಲೇ ಇರಲಿ ಅಂದ್ರೆ ಯಾವ ನ್ಯಾಯ ನಿಮ್ಗೆ? ಈ ಶಾಲೆಗಳನ್ನ ನೀವು SLC ಇಂದ PUC ಉನ್ನತೀಕರಿಸಿದ್ರಿ, ಆ ಶಾಲೆಗಳಿಗೆ ಬೆಂಚು ಮತ್ತು ಕುರ್ಚಿಗಳು ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಇದನ್ನು ಸಾಮಾಜಿಕ ನ್ಯಾಯ ಅಂತ ಹೇಳಿ ಸರ್ಕಾರ ಹೇಳುತ್ತಾ ಇಲ್ಲಿ. ಆದರೂ ದಯವಿಟ್ಟು ನಾನು ನಾಳೆ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಎಲ್ಲ ಶಾಲೆಗಳಿದೆ, ಕ್ರೈ ಶಾಲೆ, ಆ ಎಲ್ಲ ಶಾಲೆಗಳಲ್ಲೂ ಕೂಡ SLC ಇಂದ PUC ವರೆಗೆ ಉನ್ನತೀಕರಿಸಿ ಮತ್ತು ಅಲ್ಲೂ ಕೂಡ ದ್ವಿಗುಣ ಮಾಡಿಕೊಡುವಂಥ ವ್ಯವಸ್ಥೆ ಬಡವರ ಮಕ್ಕಳಿಗೆ ಮಾಡಿಕೊಡ್ಬೇಕು ಅನ್ನುವಂಥ ಆಗ್ರಹವನ್ನ ನಾನು ಸಭಾಪತಿಯವರೇ ಮಾಡ್ತೇನೆ. ಮತ್ತೆ ಮುಂದುವರೆದು 61ರಲ್ಲಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಜಯದೇವ ಆಸ್ಪತ್ರೆಯ ಪ್ರಾದೇಶಿಕ ಆರೋಗ್ಯ ಕೇಂದ್ರವನ್ನು ನಾವು ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾವು ಮಾಡಿ ಇಟ್ಟಿರೋದು ಅದು ಮಾಡಲಿ ಮತ್ತು ನಮಗೆ ಖುಷಿ ಇದೆ. ಪ್ರಧಾನಮಂತ್ರಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ
ಕೊಳಚೆ ಪ್ರದೇಶಗಳೆಂದು ಘೋಷಿಸಿ ಅವುಗಳಿಗೆ ವಸತಿ ಕೊಡ್ತೇವೆ ಅಂತ ಹೇಳಿದಿರಿ. 1,80,253 ಮನೆಗಳನ್ನು ಕಟ್ಟುತ್ತೇವೆ ಅಂತೇಳಿ ವಸತಿ ಮಂತ್ರಿಗಳು ಹೇಳಿದ್ದಾರೆ. ವಸತಿ ಮಂತ್ರಿಗಳು ಬೆಳಿಗ್ಗೆ ವಾದ ಮಾಡೋದನ್ನು ನಾನು ನೋಡಿದೆ. ಒಂದು ಸರ್ಕಾರ ಆಡಳಿತಕ್ಕೆ ಬಂದು 1-2 ತಿಂಗಳಾದರೂ ಕೂಡ ಫಲಾನುಭವಿಗಳನ್ನ ಆಯ್ಕೆ ಮಾಡೋದು ಸುಲಭ ಅಲ್ಲ. ಇದು ಮುಗಿದ ಮನೆ. 1,80,000 80,253 ಮನೆ. ನೀವು ಕೇಳಿ, ನಿಮ್ಮ ಸಾಮರ್ಥ್ಯದ ಬಗ್ಗೆ ನಂಗೆ 2 ಮಾತಿಲ್ಲ, ಇದು ಸತ್ಯ ಅಲ್ಲ. ಆದ್ರೂ ಅಡ್ಡಿಲ್ಲ, ನೀವು ಹಿಂದಿನ ಮಾಡಿದ್ದೀರಿ, ನಂದು ವಾದ ಇಲ್ಲ. ಸಭಾಪತಿಯವರೇ, ಮುಂದುವರೆದು ಸಭಾಪತಿಯವರೇ 67 ಸಭಾಪತಿಯವರೇ 77ರಲ್ಲಿ ರಾಜ್ಯದ 8,65,000 ಹಾಲು ಉತ್ಪಾದಕರಿಗೆ 750 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನು ನೇರ ನಗದು ವರ್ಗಾವಣೆ ಮೂಲಕ ಸಾಹೇಬ್ರು ಕೇಳಬೇಕು ತಾವು. ಉಲ್ಲೇಖ 77 ರಾಜ್ಯದ 8,65,00,000 ಹಾಲು ಉತ್ಪಾದಕರಿಗೆ 757.97 ಕೋಟಿಗಳ ಪ್ರೋತ್ಸಾಹ ಧನವನ್ನು ನೇರ ನಗದು ವರ್ಗಾವಣೆ ಮುಖಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಅಂತೇಳಿ ರಾಜ್ಯಪಾಲರ ಹತ್ರ ಹೇಳಿಸಿದ್ದೇನೆ. ಇವತ್ತು ಬೆಳಿಗ್ಗೆ ತಗೊಂಡೆ, ಒಬ್ಬರ ಖಾತೆಗೆ 1 ರೂಪಾಯಿ ಬಂದಿಲ್ಲ. ಇವತ್ತು ಬೆಳಿಗ್ಗೆ ತಗೊಂಡೆ ಮಾಹಿತಿನ, ಒಬ್ಬರ ಖಾತೆಗೆ 1 ಮತ್ತೆ ಬಂದಿಲ್ಲ. ಸಭಾಪತಿಯವರಿಗೆ ಎಂತ ದುಸ್ಥಿತಿ. ರಾಜ್ಯಪಾಲರ ಮೂಲಕ ನಾನು ಹೇಳಿದೆ, ಅಶ್ವತ್ಥಾಮ ಹತ ಕುಂಜರ ಅಂತ ಹೇಳಿ ಧರ್ಮರಾಯನ್ ಅಂತ ಒಬ್ಬ ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿದ್ದೀರಿ ಅಂತ ಹೇಳಿದ್ರೆ ನೀವು ಇಲ್ಲ ಅಂತೇಳಿ ಎಲ್ಲ ಒಡ್ಸೇರಿ ಗಲಾಟೆ ಮಾಡಿದ್ರಿ. ರಾಜ್ಯದ 8,65,000 ಹಾಲು ಉತ್ಪಾದಕರಿಗೆ 757.97 ಕೋಟಿಗಳ ಪ್ರೋತ್ಸಾಹ ಧನವನ್ನು ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಅಂತ ಹೇಳಿ 12ನೇ ತಾರೀಕು 2ನೇ ತಿಂಗಳು 24ನೇ ಇಸ್ವಿ ಸೋಮವಾರ 11 ಗಂಟೆಗೆ ರಾಜ್ಯಪಾಲರಿಂದ ಭಾಷಣ ಮಾಡಿಸಿ ಈ ಕ್ಷಣದವರೆಗೆ 8 ಬರಲಿಲ್ಲ.